ನಾನ್ ಲಿಂಗಾಯಟ್ಸ್ ಆ್ಯಂಡ್ ನಾನ್ ಬ್ರಾಹ್ಮಿನ್ಸ್ ಎಲ್ಲ ದೀಕ್ಷೆ ತಗೊಂಡಿರೋದು ರಾಜರಾಜೇಶ್ವರಿ ದೇವಸ್ಥಾನದ ಕೈಲಾಸ ಮಠದಲ್ಲಿ. ಇವರು ಬಾಲಗಂಗಾಧರ ಸ್ವಾಮಿ, ಈಗ ನಿರಂಜನ ಸ್ವಾಮಿನೂ ಓದಿರೋದು ಅಲ್ಲೇ. ಮತ್ತು ಪುರುಷಾನಂದಪುರಿ ಸ್ವಾಮೀಜಿ, ಕುರುಬರು ಸ್ವಾಮೀಜಿ, ಕುಂಬಾರರು ಸ್ವಾಮೀಜಿ, ಮಾದಾರ ಚೆನ್ನೈನವರು ಎಲ್ಲ ಜಾತಿಯವರು ದೀಕ್ಷೆ ತಗೊಂಡು ಅಲ್ಲೇ ಓದಿರೋದು ಅಂತಕ್ಕಂಥ ಮಾತನ್ನು ಹೇಳಿದರು. ಆಗ ನಮ್ಮ ಸ್ನೇಹಿತರು ಹನುಮಂತ ಶೆಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಾಮಿಗಳಿಗೆ ಪರಿಚಯ ಇದ್ದರು. ಅವ್ರ ಮೂಲಕ ಪರಿಚಯ ಮಾಡಿಕೊಂಡು ಆ ಹುಡುಗನ ತೊಗೊಂಡೋಗಲ್ಲಿ ಬಿಟ್ವಿ. ಅವರು ಭಾಳ ಪ್ರೊಸೀಜರಲ್ಲಿ ಅವ್ರ ತಂದೆ ತಾಯಿಗಳೆಲ್ಲ ಬಂದು ಬರ್ಕೊಡ್ಬೇಕು ಎಲ್ಲ. ನಾವು ಈ ಹುಡುಗನಿಗೆ ಇದಕ್ಕೆ ಸ್ವಾಮಿ ಆಗೋದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಬರೆಸ್ಕೋಬೇಕು. ಅದಾದಮೇಲೆ ನೇರವಾಗಿ ನಾವು ದೀಕ್ಷೆ ಕೊಡೋದಿಲ್ಲ, ನಮ್ಮ ಕೆಲವು ಫಾರ್ಮ್ಯಾಲಿಟೀಸ್ ಅದೆಲ್ಲ ಮಾಡಬೇಕು. ಅದೆಲ್ಲ ಅಬ್ಸರ್ವ್ ಮಾಡಿ ಅವನದು ಯೋಗ್ಯ ಇದ್ದಾನೆ ಅಂದರೆ ಮಾತ್ರ ದೀಕ್ಷೆ ಕೊಡ್ತೀವಿ, ಇಲ್ಲ ಅದು ಕೊಡೋದಿಲ್ಲ ಅಂತ ಹೇಳಿದ್ರು. ಆ ಹುಡುಗ ಅದು ಬರ್ಕೊಟ್ಟ, ನಾನು ನಿಮ್ಮ ನಿಬಂಧನೆಗಳಿಗೆಲ್ಲ ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ಅವರ ಅಕ್ಕ ತಂಗಿದ್ರಕ್ಕೆಲ್ಲ ಸೈನ್ ಹಾಕ್ಸಿ ಕೊಟ್ಟ. ಅದನ್ನು ಇವತ್ತು ಪತ್ರ ಇದೆ ಅವ್ರ ಹತ್ರ, ಸ್ವಾಮಿಗಳ ಹತ್ರ, ನನ್ನ ಹತ್ರನೂ ಇದೆ. ಅದಾದಮೇಲೆ ಸುಮಾರು ಅಲ್ಲಿ ಯಾವಾಗಲೂ ಜಪ ಮಾಡ್ತಿರ್ತಾರೆ ಸ್ವಾಮಿಗಳು, ಧ್ಯಾನ ಮಾಡ್ತಿರ್ತಾರೆ. ಈ ನವರಾತ್ರಿ ಟೈಮ್ನಲ್ಲಿ ಸುಮಾರು 1 ತಿಂಗಳು ಧ್ಯಾನ ಮಾಡ್ತಾರಂತೆ. ಆಗ ದೊಡ್ಡ ಯಾಗ ಮಾಡ್ತಿರ್ತಾರೆ ಅವರು, ಇದನ್ನು ಯಾವುದು ಹೋಮ ಮಾಡ್ತಿರ್ತಾರೆ. ಆಗ ಹೋಮ ಮಾಡುವಾಗ ನನಗೆ ಹೇಳಿ ಕಳಿಸಿದ್ರು. ನಾನು ಹೋಮಕ್ಕೆ ಹೋದೆ. ಹೋಮದ ಮುಂದೆ ನನ್ನನ್ನು ಕೂರಿಸಿದ್ರು. ಹೋಮ ಆದಮೇಲೆ ಹೋಮ ಎಲ್ಲ ಮುಗಿದ ಮೇಲೆ ಒಂದು ವಾರ ಆದಮೇಲೆ ನನ್ನನ್ನು ನಮ್ಮ ಟ್ರಸ್ಟಿಗಳನ್ನ ಹನುಮಂತ ಶೆಟ್ಟಿ ಅಂತ ಅವ್ರನ್ನೂ ಕರೆಸಿದ್ರು. ಆಗ ನಾನು ರಂಗರಾಜು ಅಂತ ಟ್ರಸ್ಟಿ ನಮ್ಮ ಹನುಮಂತ ಶೆಟ್ಟಿ ಹೋದ್ವಿ. ಆಗ ಅವ್ರು ಏನು ಹೇಳಿದ್ರು ಅಂದರೆ, ಪುಟ್ಟಸ್ವಾಮಿಯವರೇ, ಆ ಹುಡುಗನಿಗೆ ದೀಕ್ಷೆ ಕೊಡಬೇಕು, ನಾವು ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿಗಳಲ್ಲಿ ಮನವಿ ಮಾಡಿದೆ. ಅದಕ್ಕೆ ಅವರೇನು ಹೇಳಿದ್ರು, ಅದಕ್ಕೋಸ್ಕರ ಕರೆದಿದ್ದೀನಿ ನಿಮ್ಮನ್ನು. ಒಂದು ಸುಮ್ಮನೆ ಇದನ್ನು ದೀಕ್ಷೆ ತಗೊಳ್ಳೋದು, ಬಟ್ಟೆ ಹಾಕ್ಕೊಳ್ಳೋದು ಅದು ಸ್ವಾಮೀಜಿ ಆಗಲ್ಲ. ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಕ್ಕಂಥದ್ದು ಬೇಕಾದರೆ ನಾವು ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಕ್ಕಂಥದ್ದು. ಏಕೆಂದರೆ ಎಲ್ಲ ಸ್ವಾಮಿಗಳೂ ಇಲ್ಲೇ ಪುರುಷೋತ್ತಮ ಸ್ವಾಮೀಜಿಗಳು, ಮಾದಾರ ಸ್ವಾಮಿಗಳು, ಎಲ್ಲ ಸ್ವಾಮಿಗಳು ಇಲ್ಲೇ ದೀಕ್ಷೆ ತೊಗೊಂಡಿದ್ದಾರೆ. ಅದಕ್ಕೆ 2 ಮುಖ್ಯವಾದಂಥ ಅಂಶಗಳಿದೆ. ಒಂದನೇದು, ಆ ಮಠವನ್ನು ಕಟ್ತಕ್ಕಂಥದ್ದಕ್ಕೆ ತ್ಯಾಗ ಮಾಡಿರಬೇಕು. ಇಲ್ಲ ಅಂದರೆ ಯಾರೋ ಬಂದು ಕೂರಿಸಿದ್ರೆ ಮಠಕ್ಕೆ ಅಭಿಮಾನ ಬರೋದಿಲ್ಲ, ಇದು ಒಂದು. 2ನೇದು, ದೈವಾನುಗ್ರಹ ಇರಬೇಕು ಅವ್ರಿಗೆ. ದೈವಾನುಗ್ರಹ ಇಲ್ಲದೆ ಇರೋರಿಗೆ ನಾವು ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಟ್ಟರೆ ಎಲ್ಲರೂ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಆ ನಮಸ್ಕಾರ ಮಾಡಿದಾಗ ಅವ್ರಿಗೆ ಆಶೀರ್ವಾದ ಮಾಡುವಂಥ ಶಕ್ತಿ, ದೈವಶಕ್ತಿ ಇಲ್ಲದೇ ಇದ್ದರೆ ಅಂಥವ್ರಿಗೆ ನಾವು ದೀಕ್ಷೆ ಕೊಟ್ಟು ಕೆಟ್ಟದ್ದಾಗುತ್ತೆ ನಮಗೆ. ಅದಕ್ಕೋಸ್ಕರ ಆ ದೈವಾನುಗ್ರಹ ಇರಬೇಕು, ಅಂಥವ್ರು ಮಾತ್ರ ದೀಕ್ಷೆ ಕೊಡ್ತೀವಿ ಅಂತ ಅಂದರು. ಸರಿ ಸ್ವಾಮಿ, ಆಗ್ಬೋದು, ಮತ್ತು ಈ ಹುಡುಗನಿಗೆ ಏನು ಮಾಡೋಣ ಅಂತ ಹೇಳ್ತೀನಿ ಅಂದ್ಬಿಟ್ಟು, ನೋಡಿ ನೀವು ವಿಧಾನಸೌಧದಲ್ಲಿ ಮಂತ್ರಿ ಸ್ಥಾನದಲ್ಲಿದ್ದೀರಾ, ಈ ಹುಡುಗ ಇಲ್ಲೇ 9 ತಿಂಗಳಿಂದ ಇದ್ದಾನೆ. ನಾವು ಜಪ ಮಾಡುವಾಗ, ಇಷ್ಟು ದಿವಸದಲ್ಲಿ ಜಪ ಮಾಡುವಾಗ ಅವನು ಸಹ ವೇದ ಎಲ್ಲ ಕಳೀತಾ ಇದ್ದಾನೆ. ಒಂದೇ ದಿವಸನೂ ಅವನ ಹೆಸರನ್ನ ರಾಜರಾಜೇಶ್ವರಿ ನಮಗೆ ಸೂಚನೆ ಮಾಡಿಲ್ಲ. ಎಲ್ರಿಗೂ ಇದೇ ಥರ ಮಾಡಿರೋದು. ಆದರೆ ನೀವು ವಿಧಾನಸೌಧದಲ್ಲಿದ್ದೀರಾ, ನಿಮ್ಮ ಹೆಸರನ್ನ ನಾವು ಈ ನವರಾತ್ರಿಯಲ್ಲಿ ಜಪ ಮಾಡುವಾಗ ನಿಮ್ಮ ಹೆಸರನ್ನ ರಾಜರಾಜೇಶ್ವರಿ ಸೂಚನೆ ಬಂದಿದೆ. ಪುಟ್ಟಸ್ವಾಮಿನೇ ದೀಕ್ಷೆ ತಗೋಬೇಕು ಮೊದಲನೇ ಪೀಠಾಧಿಪತಿಯಾಗಿ ಅಂತ ಹೇಳ್ಬಿಟ್ಟು ಸೂಚನೆ ಬಂದಿದೆ. ದೈವ ಸೂಚನೆ ಅದು. ಅದರಿಂದ ನೀವು ಇದನ್ನು ಪೀಠಾಧಿಪತಿ ಆದರೆ ನಾವು ದೀಕ್ಷೆ ಕೊಡ್ತೀವಿ. ಈ ಹುಡುಗನ ಕೊಡಲ್ಲ ಅಂತ ಹೇಳಲ್ಲ. ಯಾವತ್ತು ಅವನಿಗೆ ದೈವಾನುಗ್ರಹ ಆಗುತ್ತೋ ಅಂಥ ದಿವಸ ನಾವು ದೀಕ್ಷೆ ಕೊಡ್ತೀವಿ, ಅಲ್ಲಿವರೆಗೆ ಕಾಯಬೇಕು ಅಂತ ಅಂದರು. ಆಗ ನಾನು ಹೇಳಿದೆ, ಸ್ವಾಮೀಜಿ ನಾನೇ ಕರ್ಕೊಂಡು ಬಂದು ಈಗ ನಾನೇ ಆಗ್ತೀನಿ ಅಂದರೆ ಒಂದು ಜನ ಅದರಲ್ಲಿ ಅಭಿಪ್ರಾಯ ಒಳ್ಳೇದು ಬರೋದಿಲ್ಲ ಅಂದೆ. ನೀವೇನು ಅದನ್ನು ಯೋಚನೆ ಮಾಡಬೇಡಿ ಅಂದರು. ಆಯ್ತು ಸ್ವಾಮಿ ಅಂದೆ. ಆ ಹುಡುಗನ ಕರೆದ್ರು. ಏನಪ್ಪ, ಈಗ ನಿನಗೆ ದೈವಾನುಗ್ರಹ ಇಲ್ಲ, ದೈವಾನುಗ್ರಹ ಬಂದ ತಕ್ಷಣವೇ ಅವರೇ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಸದ್ಯಕ್ಕೆ ಅವ್ರಿಗೆ ದೈವಾನುಗ್ರಹ ಆಗಿದೆ, ಅದರಿಂದ ಪೀಠ ಆಗಬೇಕು ಅಂತ ಹೇಳಿದ್ರೆ ಈಗ ಪುಟ್ಟಸ್ವಾಮಿಯವರಿಗೆ ದೀಕ್ಷೆ ತೊಗೋಬೇಕಾಯ್ತದೆ. ಪೀಠ ಆಗೋದಕ್ಕೆ ಕೂಡು ಬಂದಿದೆ, ಈಗ ಕಾಲ ಕೂಡು ಬಂದಿದೆ. ಇದುವರೆಗೆ 2016ರಲ್ಲಿ ಓಪನ್ನಾಗಿ ಮಠ 2022ವರೆಗೂ ಖಾಲಿ ಇರೋದಕ್ಕೆ ಉದ್ದೇಶ ಏನು? ಅದಕ್ಕೆ ಟೈಮ್ ಬಂದಿಲ್ಲ. ಆಮೇಲೆ ಇದ್ದ 3 ಹುಡುಗರಿಗೂ ದೈವಾನುಗ್ರಹ ಇಲ್ಲ. ಆ ದೈವಾನುಗ್ರಹ ಇಲ್ಲದೆ ಇರೋದಕ್ಕೆ ಅವರು ವಾಪಸ್ ಹೊರಟೋಗಿದ್ದಾರೆ. ಅದರಿಂದ ಈಗ ಕಾಲ ಕೂಡು ಬಂದಿದೆ, ಟೈಮ್ ಬಂದಿದೆ ಈಗ ನಮ್ಮ ದೃಷ್ಟಿಯಲ್ಲಿ ನೋಡಿದಾಗ. ಅದರಿಂದ ಈಗ ಪೀಠ ಆಗುತ್ತೆ, ಅದಕ್ಕೆ ನೀನು ಒಪ್ಕೊಳ್ತೀಯ ಇದಕ್ಕೆ ಅಂದರು. ಆ ಮನುಷ್ಯ ದೀರ್ಘದಂಡ ನಮಸ್ಕಾರ ಮಾಡಿ, ನಾನು ಅವರ ತಂದೆ ರೀತಿ ನಾನು ನೋಡ್ಕೊಳ್ತೀನಿ, ಯಾವತ್ತು ನನಗೆ ದೈವಾನುಗ್ರಹ ಆಗುತ್ತೋ ಆವತ್ತು ನಾನು ದೀಕ್ಷೆ ತೊಗೊಳ್ತೀನಿ ಅಂತ ಹೇಳ್ದೆ. ಅದಾದಮೇಲೆ ಸ್ವಾಮೀಜಿ ಏನಾರು ಅಲ್ಲಿ ನಮ್ಮ ಮುಖಂಡರನ್ನೆಲ್ಲ ಕೇಳಬೇಕು ಅಂತ ಹೇಳಿದೆ. ಆಗ ನಮ್ಮ ಕಲ್ಯಾಣ ಮಂಟಪದಲ್ಲಿ 2 ಮೀಟಿಂಗನ್ನು ಮಾಡಿದ್ವಿ. ಸ್ವಾಮಿಗಳನ್ನೇ ಕರೆಸಿದ್ದೆ. ಸ್ವಾಮಿಗಳು ಕರೆಸಿ ನಮ್ಮ ಜಿಲ್ಲೆಯಿಂದ ಮುಖಂಡಗಳೆಲ್ಲ ಬಂದಿದ್ದರು. ಅಲ್ಲಿ ಸ್ವಾಮಿಗಳನ್ನೇ ಈಗೇನು ಹೇಳಿದೆ ನಾನು ಅದನ್ನೆಲ್ಲ ಹೇಳಿದ್ರು. ದೈವಾನುಗ್ರಹ ಇಲ್ಲದೆ ಪೀಠ ಆಗೋದಿಲ್ಲ,
ದೈವಾನುಗ್ರಹ ಆದರೂ ಮಾತ್ರ ಪೀಠ ಆಗುತ್ತೆ. ಈಗ ಕಾಲ ಬಂದಿದೆ ನಿಮಗೆ. ಇದುವರೆಗೂ 6 ವರ್ಷದಿಂದ ಕಾಲ ಇರಲಿಲ್ಲ, ಅದು ದೈವಾನುಗ್ರಹ ಆಗಲಿಲ್ಲ ನಿಮ್ಮ ಪೀಠ ಆಗೋದಕ್ಕೆ. ಈಗ ಪೀಠ ಆಗೋದಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ದೇವರು ನನಗೆ ಇದನ್ನು ಅನುಗ್ರಹ ಮಾಡಿದೆ. ಈಗ ನಿಮ್ಮ ಬೀಜಪುರ ಸ್ವಾಮಿಯವ್ರಿಗೆ ಮಾತ್ರ ಅನುಗ್ರಹ ಆಗಿದೆ. ಅವರು ಪೀಠಾಧಿಪತಿ ಆದರೆ ಮಾತ್ರ ನಾವು ಪೀಠ ಕೊಡ್ತೀವಿ. ನಿಮ್ಮ ಹುಡುಗನಿಗೆ ಯಾವತ್ತಾಗುತ್ತೋ ಅವತ್ತು ಕೊಡ್ತೀವಿ, ಅವ್ನು ಕೊಡಲ್ಲ ಅಂತ ಹೇಳಲ್ಲ ಅಂತ ಹೇಳಿದ್ರು. ಆಗ ಎಲ್ಲರೂ ನಮ್ಮ ರಾಜಕೀಯದಲ್ಲಿ ಇನ್ಯಾರಿಲ್ಲ ನಮಗೆ ಬೇಕಾದವರು, ನಮ್ಮ ಜನಾಂಗಕ್ಕೆ ಕಾಪಾಡ್ತಕ್ಕಂಥವ್ರು ಇರೋರೊಬ್ಬರೇ, ಅವ್ರನ್ನೂ ಕಳ್ಕೊಂಡು ನಮ್ಮ ಅನಾಥರಾಗ್ತೀವಿ ರಾಜಕೀಯವಾಗಿ ಅಂತ ಕೆಲವರೆಲ್ಲ ಮಾತಾಡಿದ್ರು. ಈಗ ನಿಮಗೆ ಪೀಠ ಬೇಕಾ ರಾಜಕೀಯ ಬೇಕಾ ಹೇಳಿ ಅಂದರು. ಆಗ ಇಲ್ಲ ಪೀಠನೂ ಆಗಬೇಕು ಅಂದ್ರೆ ನನಗೇನಾಗಿತ್ತು ಅಂದರೆ ಅವ್ರು ಯಾವಾಗ ದೈವಾನುಗ್ರಹ ಆಗಿದೆ ಅಂದರು ಆ ಗಳಿಗೆಯಲ್ಲೇ ನನಗೆ ಮಾನಸಿಕವಾಗಿ ಏನೋ ಒಂದು ರೀತಿ ಸಂಚಲನ ಆಯಿತು ಮನಸ್ಸಿನಲ್ಲಿ. ಇಷ್ಟು ವರ್ಷ ರಾಜಕಾರಣದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡಿದೆ ಮತ್ತು ನಮ್ಮ ಜನಾಂಗಗಳಿಗೆ ನನ್ನ ಕೈಲಾದಂಥದ್ದನ್ನು ಸೇವೆ ಮಾಡಿದ್ದೀನಿ. ಈಗ ದೈವಾನುಗ್ರಹ ಪೀಠಾಧಿಪತಿ ಆಗಬೇಕು ಅಂತಿರುವಾಗ ದೇವ್ರ ಜೊತೆಲಿ ಇರೋಣ ಕೊನೆಯಲ್ಲಿ ನಾನು ಎಲ್ಲವನ್ನು ತ್ಯಾಗ ಮಾಡಿ ಅಂತೇಳ್ಬಿಟ್ಟು ಮನಸ್ಸಿನಲ್ಲಿ ಬಂದಿತ್ತು. ಆಗ ಇಲ್ಲಿ ಬಂದಾಗ ಇದೆಲ್ಲ ಕೇಳಿದ ಮೇಲೆ ನಾನು ಒಪ್ಪಿಗೆ ಕೊಟ್ಟೆ. ಆಯಿತು ಸ್ವಾಮೀಜಿ, ನನಗೆ ದೈವಾನುಗ್ರಹ ಆದಮೇಲೆ ನಾನು ಪೀಠಾಧಿಪತಿ ಆಗಿ ಸಿದ್ಧವಾಗಿದ್ದೀನಿ, ಅದೇ ಜನಗಳ ಒಪ್ಪಿಗೆ ಆದರೆ ಮಾತ್ರ. ಜನಗಳೆಲ್ಲ ಒಪ್ಪಿಗೆ ಕೊಟ್ಟರು. ಆ ಒಪ್ಪಿಗೆ ಆದಮೇಲೆ ನಾನು ಯಾರೂ ಈಗ ಪಂಚಾಯತಿಗೆ ರಿಸೈನ್ ಮಾಡಲ್ಲ ಮೆಂಬರ್ಗೆ. ಇವತ್ತು ಒಂದು ಮೆಂಬರ್ಶಿಪ್ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಾನು ಕ್ಯಾಬಿನೆಟ್ ರ್ಯಾಂಕು ನೀತಿ ಮತ್ತು ಪ್ಲ್ಯಾನಿಂಗ್ ಕಮಿಷನನ್ನು ವೈಸ್ ಚೇರ್ಮನ್ ಆಗಿದೆ, ಚೀಫ್ ಮಿನಿಸ್ಟರ್ ಚೇರ್ಮನ್. ಅದಕ್ಕೆ ಸಚಿವ ಸಂಪುಟದ ದರ್ಜೆ ಸ್ಥಾನಮಾನಗಳಿತ್ತು. ಅಂಥ ಸ್ಥಾನವನ್ನು ನಾನು ರಿಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಾನು ರೆಸಿಗ್ನೇಷನ್ ಕೊಟ್ಟಾಗ ಇವರು ಬೊಮ್ಮಾಯಿ ಚೀಫ್ ಮಿನಿಸ್ಟ್ರು, ಪುರಸ್ವಾಮಿಯವರೇ ನೀವು ಹಿರಿಯರು, ನಮ್ಮ ತಂದೆ ಜೊತೆಲಿದ್ರಿ, ಆದರೆ ಈಗ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ನೀವು ಪ್ಲ್ಯಾನಿಂಗ್ ಕಮಿಷನಲ್ಲಿ ಏನೋ ಒಳ್ಳೆಯದು ಕೆಟ್ಟದ್ದು ನೀವು ಸಜೆಷನ್ ಮಾಡ್ತಾಯಿದ್ದೀರಾ, ನೀವು ಹೋಗ್ಬಿಟ್ರೆ ನನಗೆ ಕಷ್ಟ ಆಗ್ತದೆ. ಯಡಿಯೂರಪ್ಪನಿಗೆಲ್ಲ ನೀವು ಭಾಳ ಜೊತೆಲಿ ನಿಂತು ಅವ್ರನ್ನ ಕಾಪಾಡಿದ್ದೀರಾ, ನನಗೂ ನೀವು ಸಪೋರ್ಟ್ ಮಾಡಬೇಕು, ಹೋಗಬೇಡಿ ನೀವು ಅಂತ ಅಂದರು. ಇಲ್ಲಪ್ಪ ದೈವಾನುಗ್ರಹ ಆಗಿದೆ, ನಾನು ಹೋಗಲೇಬೇಕು ಅಂತೇಳಿ 30/4/2022 ರೆಸಿಗ್ನೇಷನ್ ಕೊಟ್ಟೆ. 6/5/22 2022 ಕೈಲಾಸ ಮಠದಲ್ಲಿ ದೀಕ್ಷೆ ತೊಗೊಂಡು ಅಲ್ಲಿ 6 ದಿವಸ 1 ವಾರ ಏನೇನು ಕಾಂಕರಿಗಳನ್ನು ಮಾಡಬೇಕು ಎಲ್ಲ ಮಾಡಿದ್ರು. ಮಾಡಾದಮೇಲೆ 15/5/2022 ನಾನು ದೀಕ್ಷೆ ಇಲ್ಲಿ ಪಟ್ಟಾಭಿಷೇಕ ಆಯಿತು. ಇದರ ಮೂಲ ಉದ್ದೇಶ, ನಾನು ದೀಕ್ಷೆ ತೊಗೊಳ್ಬೇಕಾದ ಉದ್ದೇಶ ಏನು ಅಂದರೆ ಮಠ ಆಗಬೇಕು ಅಂತಕ್ಕಂಥದ್ದು ನನ್ನ ಪೂರ್ವಯೋಜಿತ ನಿರ್ಧಾರ ಮತ್ತು ಸ್ವಪ್ರೇರಣೆಯಿಂದ ಆದದ್ದು. ಈಗ 2016 ಮಠ ಕಟ್ಟಿ 2022ವರೆಗೂ ಈ 3 ಹುಡುಗರಿಗೂ ಬಂದು ಅದು ದೈವಾನುಗ್ರಹದಿಂದ ಆಗದೇ ಇದ್ದಾಗ ಪೀಠ ನಿಂತೋಗ್ಬಿಡುತ್ತೆ ಅನ್ನೋದನ್ನು ಸ್ವಾಮಿಗಳು ಹೇಳಿದ್ರು. ಆಗ ಪೀಠ ಆಗಲೇಬೇಕು, ನಮ್ಮ ಜನಾಂಗಕ್ಕೊಂದು ಪೀಠ ಸ್ಥಾಪನೆ ಮಾಡಲೇಬೇಕು, ದೇವರು ನನ್ನ ಮೂಲಕನೇ ಪ್ರಾರಂಭ ಮಾಡಬೇಕು ಅಂತ ಇಚ್ಛೆ ಇರುವಾಗ ನಾನು ಇದಕ್ಕೆ ಒಪ್ಕೊಳ್ಳೋಣ ಅಂಥೇಳಿ ಪೀಠಾಧಿಪತಿ ಆಗೋದಕ್ಕೆ ಸಂಪೂರ್ಣವಾಗಿ ನನ್ನ ಮನಸ್ಸನ್ನು ಕೊಟ್ಟು ನಾನು ಒಪ್ಕೊಂಡೆ. ಎರಡನೇ ವಿಚಾರ, ನಮ್ಮಲ್ಲಿ ಒಂದು 6 ಒಳಪಂಗಡಗಳಿದೆ. ಒಂದು ಜ್ಯೋತಿಪಣ, ನಾವು ಜ್ಯೋತಿಪಣದವರು ಸುಮಾರು ಎಲ್ಲ ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇದ್ದೀವಿ. ಇನ್ನೊಂದು ಜ್ಯೋತಿನಗರ ವೈಶ್ಯ ಅಂತ. ಜ್ಯೋತಿನಗರ ವೈಶ್ಯ ಅಂದರೆ ಈ ದೊಡ್ಡಣ್ಣ ಹಾಸ್ಟೆಲ್ ಇದೆಯಲ್ಲ, ಕೋಲಾರದವರು, ಅವರು ಸ್ವಲ್ಪ ತಮಿಳಿನ ತೆಲುಗು ಕನೆಕ್ಷನ್ಸ್ ಇರ್ತಕ್ಕಂಥವ್ರು. ಮೂರನೇದು ಚೆಟ್ಟಿಯಾರ್ಸ್ ಅಂತ ಹೇಳ್ಬಿಟ್ಟು ಮಡ್ರಾಸಿಂದ ಇಲ್ಲಿಗೆ ವಲಸೆ ಬಂದಂಥವ್ರು. ಮತ್ತು ಇನ್ನೊಂದು ಸೋಮವಂಶ ಕ್ಷತ್ರಿಯ ಅಂತೇಳ್ಬಿಟ್ಟು ಮಂಗಳೂರಿನವರು, ಸಾಪಲ್ಯ ಅಂತೇಳ್ಬಿಟ್ಟು. ಇನ್ನೊಂದು ದೇವಗಾಣಿಗರು ಅಂತಿದ್ದಾರೆ. ದೇವಗಾಣಿಗರು ತಿಪ್ಟೂರಿನಲ್ಲಿದ್ದಾರೆ, ಕೋಲಾರದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಅವರು ತೆಲುಗು ಇದು ಸ್ವಲ್ಪ ಸಂಬಂಧಪಟ್ಟಂಥವ್ರು. ಹೀಗೆ 6 ಒಳಪಂಗಡಗಳಿದೆ. ಈ 6 ಒಳಪಂಗಡಗಳಲ್ಲಿ ತರ್ತಕ್ಕಂಥದ್ದಲ್ಲಿ ನಮ್ಮಲ್ಲಿ ಹೊಂದಾಣಿಕೆಯಾಗಲಿ ಯಾವುದೂ ಸಹ ಗಾಣಿಗರು ಅಂತಕ್ಕಂಥ ಭಾವನೆ ಇರಲಿಲ್ಲ ಅಲ್ಲಿ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ನಮ್ಮ MK ಲಿಂಗಯ್ಯನವರು ನಮ್ಮ ಜ್ಯೋತಿಪಣದವರು ಮೇಯರ್ ಆಗಿದ್ದರು. ಅಂಥ ಸಂದರ್ಭದಲ್ಲಿ JT ವಿಶ್ವನಾಥನ್ ಅಂತೇಳಿ ಜ್ಯೋತಿನಗರ ವೈಶ್ಯದರು ಕಮಿಷನರ್ ಆಗಿದ್ದರು. ಇಬ್ಬರೂ ಕಮಿಷನರು, ಇವರು ಮೇಯರು. ಈ ಗಾಣಗರು ಇಬ್ಬರು ಗಾಣಗರಾದರು, ಒಬ್ರಿಗೊಬ್ಬರು ಗಾಣಗರು ಅಂತ ಇವು ಹೇಳ್ಕೊಂಡೇ ಇಲ್ಲ. ಅವರು ನಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಬೇರೆ ಇದ್ದರು. ನಾನು 1972 ಹಾವನೂರು ಕಮಿಷನ್ಸ್ಗೆ ಎಲ್ಲರೂ ರಿಸರ್ವೇಷನ್ಸ್ಗೋಸ್ಕರ ಸಂಖ್ಯಾಂಶಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಕಟಣೆ ಆಯಿತು. ಆಗ ನಮ್ಮ ಜ್ಯೋತಿನಗರ ವೈಶ್ಯರಲ್ಲಿ ಸ್ವಲ್ಪ ಎಜುಕೇಟೆಡ್ ಜಾಸ್ತಿ, ಯಾಕೆಂದರೆ ದೊಡ್ಡಣ್ಣ ಹಾಸ್ಟೆಲಿದೆ, ಅವ್ರು 100 ವರ್ಷದ ಹಿಂದೆ ಇದು. ಅಲ್ಲಿ ಎಲ್ಲ ಸ್ಟೇಟ್ ಆಫೀಸರ್ಸ್ ಆಗಿದ್ದರು. JT ವಿಶ್ವನಾಥನ್ ಇದ್ದರು, ಜಯಂತ್ ರಾಜನ್ ಅಂತ ಸ್ಟೇಟ್ ಡೈರೆಕ್ಟರ್ ಆಗಿದ್ದರು, MK ಇವರು ಗವಿಶೆಟ್ಟರು ಡೈರೆಕ್ಟರ್ ಆಗಿದ್ದರು, ಅಣ್ಣಯ್ಯ ಡೈರೆಕ್ಟರ್ ಆಗಿದ್ದರು. ಈಗ ಭಾಳ ಜನ ಇದರಲ್ಲಿ.
ಅವರೆಲ್ಲ ಸೇರಿ ಒಂದು ಅಂಕಿಅಂಶ ಕೊಡೋದಕ್ಕೆ ತೀರ್ಮಾನ ಮಾಡಿದರು. ಅದರಲ್ಲಿ ನನಗೆ ಆ ಜ್ಯೋತಿನಗರ ವೈಶ್ಯಲ್ಲಿ MS ಶ್ರೀನಿವಾಸಮೂರ್ತಿ ಅಂತ ನನಗೂ ಅವ್ರಿಗೂ ಹಳೆಯ ಸ್ನೇಹಿತರು ನಾವು. ಆಗ ನಮ್ಮೇಲೆ ಅಷ್ಟು ವಿದ್ಯಾವಂತರು ಇರಲಿಲ್ಲ, ನಮ್ಗೆ ಅವೇರ್ನೆಸ್ ಇಲ್ಲ. ಆಗ ನಾನು JM ರಾಜನ್ ವಿಶ್ವನಾಥನ್ ಅವ್ರ ಹತ್ರ ಹೋದೆ. ಅವರು ಕಮಿಷನರ್ ಆಗಿದ್ದರು, KS, ಇವರು ಡೈರೆಕ್ಟರ್ ಆಗಿದ್ದರು. ಆಗ ಕೂತ್ಕೊಂಡು ಮಾತಾಡಿ ಎಲ್ಲ ಗಾಣಿಗರು ಸೇರಿ ನಾವು ಕೊಡೋಣ ಅಂತ. ಎಲ್ಲ ಗಾಣಿಗರು ಎಲ್ಲೆಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ ಅಂದರು. ಆಗ ನಾನು ಒಬ್ಬ ನಟರಾಜ್ ಅಂತ ಹೇಳ್ಬಿಟ್ಟು ನಮ್ಮ ರಾಜನ್ ಅವರ ಷಡ್ಕ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ 300 ರೂಪಾಯಿ ಕೊಟ್ಟರು. ಆ 300 ರೂಪಾಯಿನ ನಾನು ತೊಗೊಂಡೋಗಿ ಡೆಕ್ಕನ ಇದಕ್ಕೆ ಪ್ರಜಾವಣೆ ಕೊಟ್ಟು ಎಲ್ಲ ಗಾಣಿಗರು ಒಳಪಂಗಡಗಳವರೆಲ್ಲ ಇಂಥ ಆಫೀಸಿಗೆ ನೀವು ಅಡ್ರೆಸ್ಗೆ ಬಂದು ಭೇಟಿ ಮಾಡಿ ಅಂಕಿಅಂಶಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟು, ಅದ್ರ ಮೇಲೆ ನಾವು ಅಂಕಿಅಂಶಗಳನ್ನು ತಯಾರು ಮಾಡಿ ಅವನೂರು ಕಮಿಷನ್ಗೆ ಕೊಟ್ಟಾಯಿತು. ಕೊಟ್ಟಾದ ಮೇಲೆ ಕೆಲವು ಇಂಟರ್ನಲ್ ಡಿಸ್ಪ್ಯೂಟ್ನಿಂದ ಸಂಘ ಸ್ಟಾಕು ಇನ್ನು ಬರ್ಖಾಸ್ತು ಮಾಡೋಣ ಅಂತ ಅನ್ನೋ ಮಟ್ಟಕ್ಕೆ ಬಂದರು. ಆಗ ನಾನು ಹೇಳಿದೆ, ಜನಾಂಗದ ಹಿತದೃಷ್ಟಿಯಿಂದ ಸರ್ಕಾರದ ಜೊತೆಯಲ್ಲಿ ನಾವು ಹೋರಾಟ ಮಾಡಬೇಕಾದ್ರೆ ಗಾಣಿಗ ಅನ್ನೋದೇ ಹೆಸರಲ್ಲಿ ಹೋಗಬೇಕೆ ಹೊರತು ಸಬ್ಸೆಕ್ಟ್ ಹೆಸರಲ್ಲಿ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು 1973-74ರಲ್ಲಿ ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡಾದಮೇಲೆ ನಾನು 2ನೇ ಅಧ್ಯಕ್ಷ ಆದೆ. ಮೊದಲು AT ವಿಶ್ವನಾಥನ್ ಆಗಿದ್ದರು ಜ್ಯೋತಿನಗರದವರು, ಆಮೇಲೆ ನಾನಾದಾಗ ಈ ನಮ್ಮಲ್ಲಿ ರಕ್ತ ಸಂಬಂಧ ಬೆಳೆಸಬೇಕು ಮತ್ತು ಸಾಮರಸ್ಯನ ಉಂಟು ಮಾಡಬೇಕು ಅಂಥೇಳಿ ಬೆಂಗಳೂರಿನಲ್ಲಿ 13 ಜನ ಮಿನಿಸ್ಟ್ರನ್ನ ಕರೆದು, ಆವಾಗ ಧರ್ಮಸಿಂಗು, ವೀರಪ್ಪ ಮೊಯ್ಲಿ, ಖಾರ್ಗೆ ಅವರು, ಈಗೆಲ್ಲ 13 ಜನ ಮಿನಿಸ್ಟ್ರುಗಳು ಬಂದಿದ್ದರು. ಇಲ್ಲಿ ಸಮಾವೇಶ ಮಾಡಿದೆ. ಮೈಸೂರಲ್ಲಿ ಮಾಡಿದೆ, ಆಮೇಲೆ ಮಂಗಳೂರಿನಲ್ಲಿ ಮಾಡಿದೆ. ಅಲ್ಲಿ ಬಂಟ್ವಾಳ ಅಂತ ಹೇಳ್ಬಿಟ್ಟು ಮೇಯರ್ ಆಗಿದ್ದರು, ಅವ್ರಿಗೆ ಆಲ್ ಇಂಡಿಯಾ ಪ್ರೈಸ್ ಬಂದಿತ್ತು ಬೆಸ್ಟ್ ಮೇಯರ್ ಅಂತ, ಅಲ್ಲಿ ಮಾಡಿದೆ. ಆಮೇಲೆ ಕುಮಟಾದಲ್ಲಿ ಮಾಡಿದೆ. ಆಮೇಲೆ ಇದರಲ್ಲಿ ತಿಪ್ಟೂರಿನಲ್ಲಿ ಬೃಹತ್ವಾದಂಥ ಒಂದು ಸಮಾವೇಶ ಮಾಡಿದ್ವಿ. ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆಗಿದ್ದರು. ಇವೆಲ್ಲ ಮಾಡಾದಮೇಲೆ ನಾನು ಗುಂಡೂರಾಯರಿಗೆ ಒಂದು ಮನವಿ ಕೊಟ್ಟೆ, ಧರ್ಮದರ್ಶನ ನಿಂತ್ಕೊಂಡು. ಆಗ ನಾನು ನಾಳೆ ಹಿಂದುಳಿದ ವರ್ಗದ ಸಂಘಟನೆಯಲ್ಲಿ ದೇವರಾಜ ಅರಸನವರ ಜೊತೆಯಲ್ಲಿ ಮತ್ತು P. ವೆಂಕಟರಮಣ ಅಂತ ಹೇಳ್ಬಿಟ್ಟು ನಂಜನಗೂಡಿಂದ ಸ್ಪೀಕರ್ ಆಗಿದ್ದರು. ಅವರ ಒಡನಾಟದಲ್ಲಿ ನಾನು ಇದ್ದೆ. ಒಡನಾಟದಲ್ಲಿದ್ದು ನಾನು ಅಧ್ಯಕ್ಷ ಆದಮೇಲೆ ಇಂಜಿನಿಯರ್ ಆಗಿದ್ದೆ. ನಾನು ಇಂಜಿನಿಯರ್ ಆಗಿದ್ದು ಯಾವಾಗ ನಾನು ಹಿಂದುಳಿದ ವರ್ಗದಲ್ಲಿ ಜೋಡಿಸ್ಕೊಂಡಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ, ಮತ್ತು ನಾನು ಈ ಜನಾಂಗದ ಅಧ್ಯಕ್ಷರಾದೆ. ಆಗ ನಾನು ಸಕ್ರಿಯವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರ್ಗೂ ರಾಜೀನಾಮೆ ಕೊಟ್ಟೆ. ಆವಾಗ ಇನ್ ದಿ ಇಂಟ್ರೆಸ್ಟ್ ಆಫ್ ಜನಾಂಗದ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟು ಈ ಸಮಾವೇಶಗಳನ್ನೆಲ್ಲ ಮಾಡಾದಮೇಲೆ ನಾನು ಇವರಿಗೆ ಗುಂಡೂರಾಯರಿಗೆ ಧರ್ಮದರ್ಶನದಲ್ಲಿ ಹೋಗಿ ನಮ್ಮ ಜನಾಂಗಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು, ಅಧ್ಯಕ್ಷನಾಗಿ ಕೇಳ್ತಾ ಇದ್ದೀನಿ. ನಮ್ಮಲ್ಲಿ ಹಿರಿಯರಾದ M. K. ಲಿಂಗಯ್ಯನವರು ಮೇಯರ್ ಆಗಿದ್ದಾರೆ. ಆಮೇಲೆ L. ಶೆಟ್ಟರು ಅಂತ ನಿಮ್ಗೆ ಗೊತ್ತಿದೆ, ಅವರಾಗಿದ್ದಾರೆ. S. ನಾರಾಯಣಪ್ಪ ಅಂತ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾರೆ. ಯಾರನ್ನಾದರೂ ರೆಕಗ್ನೈಸ್ ಮಾಡಿ ನೀವು ಒಂದು ರೆಪ್ರೆಸೆಂಟೇಷನ್ ಕೊಡಿ ಅಂತ ಹೇಳ್ಬಿಟ್ಟು, ಅಂದರೆ ಜನಾಂಗದ ಬಗ್ಗೆ ನನಗಿದ್ದಂಥ ಕಳಕಳಿ ತಮ್ಗೆ ಹೇಳ್ತಾ ಇರೋದು. ಆ ಕಳಕಳಿಯಿಂದ ಹೋಗಿ ಮನವಿ ಮಾಡಿದೆ. ಇವತ್ತು ನಾವು 4 ಗಂಟೆ ಕೊಟ್ಟಿದ್ದೆ, 8 ಗಂಟೆ ಕೊಟ್ಟೆ. ಬೆಳಿಗ್ಗೆ 8 ಗಂಟೆಗೆ ಗುಂಡೂರಾಯರು ಇಲ್ಲ, ಅವತ್ತು ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ಪಾಪ ಫೋನ್ ಮಾಡಿದ್ರು 8 ಗಂಟೆಗೆ, ಗಸ್ತೆ ಅಂತ ಫೋನ್ ಮಾಡಿಸಿದ್ರು. ನಾನು ನಮಸ್ಕಾರ ಸರ್, ಏನು ಸರ್ ಅಂದರೆ ತಕ್ಷಣ ಮನೆಗೆ ಬಂದರು. ಮನೆಗೆ ಹೋದ ಕೂತಿದ್ರು. ಈಗ ಕೃಷ್ಣದಲ್ಲಿದ್ದರು ಅವರು. ಅವಾಗ ಪುಟ್ಟಸ್ವಾಮಿ, ನಾನು ಒಂದು ಪ್ರಶ್ನೆ ಕೇಳಿದ್ದೆ ಅವ್ರಿಗೆ, ಏನು ರೀ ಎಲ್ಲ MLAಗಳು MP ಗಳು ರೆಕಮೆಂಡ್ ಮಾಡಿಸಪ್ಪ ಅಂದರು. ಸರ್, MLA MP ಗಳು ನಮ್ಮ ಹತ್ರ ಇದ್ದರೆ ನಾನು ಧರ್ಮದರ್ಶನದಲ್ಲಿ ಯಾಕೆ ಸರ್ ಬರ್ತಾಯಿದ್ದೆ, ನೇರವಾಗಿ ಅವ್ರು ಕರ್ಕೊಂಡು ನಿಮ್ಮ ರೂಮ್ಗೆ ಬಂದು ಅಲ್ಲೇ ಕೇಳ್ತಾಯಿದ್ದು ನಾವು. ಅದರಿಂದ ಆ ಶಕ್ತಿ ಇಲ್ಲ ನಮಗೆ. ಆ ಶಕ್ತಿ ಕೊಡಿ. ನಮ್ಮ ಜನಾಂಗದ ಸಮಸ್ಯೆಗಳನ್ನು ಹೇಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಕಾನ್ಸ್ಟಿಟ್ಯೂಷನಲ್ಲಿ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗೆ ಕೊಡಬೇಕು ಅಂತ ಇದೆ. ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮಗೆ ನಾಮಿನೇಷನ್ನಲ್ಲಿ ಕೊಡಿ ಅಂತ ಕೇಳಿದೆ ನಾನು. ಆಗ ಗುಂಡೂರಾಯರು, ರೀ ಪುಟ್ಟಸ್ವಾಮಿ, ನೆನೆ ದಿನ ಏನೇನೋ ನೀವು ಪ್ರಶ್ನೆ ಕೇಳಿದ್ರಿ, ಅದರಿಂದ ನಿಮ್ಮನ್ನೇ ನಾನು MLC ಮಾಡ್ತಾಯಿದ್ದೀನಿ ರೀ ಅಂತ ಅಂದರು. ಆಗ ನಾನು ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ನಾನು ನಮ್ಮ ಜನಾಂಗ, ನಾನು ಲಾಯಲ್ಲಾಗಿರ್ತೀನಿ ಸರ್ ನಿಮಗೆ ಅಂತ ಹೇಳಿದೆ. ಇದಕ್ಕೆ ಪೂರ್ವಭಾವಿಯಾಗಿ ನಾನು ತಿಪ್ಟೂರಿನಲ್ಲಿ ಭಾಷಣ ಮಾಡಿದ್ದೆ. ನನ್ನ ಭಾಷಣ ಕೇಳಿಬಿಟ್ಟು ತೇನ್ಮಂತಪ್ಪ ಅಂತ ಹೇಳ್ಬಿಟ್ಟು ಪೊಲಿಟಿಕಲ್ ಸೆಕ್ರೆಟರಿ ಇದ್ರು ಅವ್ರಿಗೆ. ಆಗ ಅವ್ರ ಹತ್ರ ಬರ್ಸಿದ್ರಂತೆ, ರೀ ಪುಟ್ಟಸ್ವಾಮಿ ಚೆನ್ನಾಗಿ ಭಾಷಣ ಮಾಡ್ತಾನೆ, ನಮ್ಮ ಇದಕ್ಕೆ ಪಕ್ಷಕ್ಕೆ ಪ್ರಯೋಜನ ಆಗ್ತದೆ, ಇವನ್ನೇನಾರ ಮಾಡೋಣ ಬರ್ಕೊಳ್ರಿ ಅಂತ ಹೇಳಿದ್ರಂತೆ. ಆ ದಿವಸ ಗುಂಡೂರಾಯರು ನಾಮಿನೇಷನನ್ನು ಗವರ್ನರ್ ಕಳಿಸ್ಬೇಕಾದ್ರೆ ಸ್ಕ್ರೂಟ್ನಿ ಮಾಡಬೇಕಾದ್ರೆ ಬೇಕಾದಷ್ಟು MP ಗಳು MLAಗಳು ರೆಕಮೆಂಡೇಷನ್ ಕೂತಿದ್ರು. ಆಗ ಹನುಮಂತಪ್ಪನವ್ರು, ಸರ್ ಇದೊಂದು ಹೆಸರು, ಹೌದೌದ್ರಿ ಚೆನ್ನಾಗಿ ಮಾತಾಡಿದ್ರೆ, ನೆನ್ನೆ ಇದರಲ್ಲಿ ಧರ್ಮದರ್ಶನದಲ್ಲಿ ಬಂದು ಏನೇನೋ ಪ್ರಶ್ನೆ ಕೇಳ್ದ, ಕರೀರಿ ಅವನ್ನೇ ಮಾಡೋಣ ಅಂತ ಅಂದ್ರಂತೆ. ಆಗ ನಾನು ಕರೆದ್ರು, MLC ಮಾಡಿದ್ರು. ಹೀಗೆ ಒಳಪಂಗಡಗಳದೆಲ್ಲನೂ ನಾನು ಕ್ರೋಢೀಕರಿಸಿ ಇದಾದಮೇಲೆ ಇವತ್ತು ಮೊದಲನೇ ರಕ್ತ ಸಂಬಂಧ ನಮ್ಮ ತಿಪ್ಟೂರು S. ನಾರಾಯಣಪ್ಪನವರ ಮಗಳನ್ನ ನಮ್ಮ K. ನಂಜುಂಡಯ್ಯನವರು ಮೈಸೂರು, ಅವರು ನಮ್ಮ ಜ್ಯೋತಿಪಣದಲ್ಲಿ ದೊಡ್ಡ ಮನೆ ಇದ್ದಂಗೆ ಅವರು. ಆ ದೊಡ್ಡ ಮನೆಗೆ ನಾರಾಯಣಪ್ಪನವ್ರನ್ನ ಅವರು ಇದರಲ್ಲಿ ದೇವಗಾಣಿಗರಲ್ಲಿ ಅವರು ದೊಡ್ಡ ಮನೆ,
ಆ 2 ಮನೆಗೂ ಸಂಬಂಧ ಬೆಳೆಸ್ಬೇಕಾದ್ರೆ ನಾನೇ ಕಾರಣ. ಅದು ಮೊದಲನೇ ಸಂಬಂಧ ಬೆಳೀತು. ಈಗ ಎಲ್ಲ ಒಳಪಂಗಡಗಳಿಗೂ ಸಂಬಂಧಗಳು ಬೆಳೀತಾ ಇದೆ, ಸಾಮರಸ್ಯ ಇದೆ. ನಾವೆಲ್ಲ ಒಟ್ಟಾಗಿ ಗಾಣಗರು ಅಂತ ಇದ್ದೀವಿ. ಈ ಗಾಣಗರಿಗೆ ಒಂದು ಶಾಶ್ವತವಾದಂಥ ಸಂಸ್ಥೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಸ್ವಪ್ರೇರಣೆಯಿಂದ ನನ್ನ ಪ್ರಾಣ ಒತ್ತೆ ಇಟ್ಟು ಯಡಿಯೂರಪ್ಪನವ್ರಿಗೆ ಅವರ ಕಷ್ಟ ಕಾಲದಲ್ಲಿ ಜೊತೆಲಿ ನಿಂತಿದ್ದೆ. ನನ್ನ ಸ್ವಂತಕ್ಕೆ ಒಂದೇ ಒಂದು ಕುಂಟೆ ಜಮೀನು, ಒಂದು ಅಡಿ ಜಮೀನನ್ನು ಅವ್ರ ಹತ್ರ ತೊಗೊಳ್ಳಿಲ್ಲ. ಏನು ಬೇಕಾದ್ರೂ ಕೊಡೋರು. ನಾನು ಗಂಡು ಮಕ್ಕಳಿಗೆ ಈಗ ಬಿಟ್ಟಿರೋದು ಒಂದೇ ಒಂದು ಮನೆ ಬಿಟ್ಟರೆ ಯಾರು ಬೇಕಾದ್ರೂ ಸರ್ಕಾರದವ್ರು ಫರ್ಫಿಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ದೀಕ್ಷೆ ತೊಗೊಳ್ಬೇಕಾದ್ರೆ ಅನೌನ್ಸ್ ಮಾಡಿದ್ದೀನಿ. ಯಡಿಯೂರಪ್ಪನಲ್ಲಿ ಮನವಿ ಮಾಡಿದೆ, ನನಗೆ 8 ಎಕರೆ 10 ಎಕರೆ ಜಮೀನು ಕೊಡಿ, 5 ಕೋಟಿ ದುಡ್ಡು ಕೊಡಿ ಎಂದೆ. ಪಾಪ ಇಮ್ಮಿಡಿಯೇಟ್ಲಿ ಅವರು 2011-12 ಆಯವ್ಯಯದಲ್ಲಿ ಪಾಸ್ ಮಾಡಿಕೊಟ್ರು. ಅದು 10 ಗುಂಟೆ ಆದಮೇಲೆ ನಮ್ಮವರೇ ಒಂದು ಪ್ರಶ್ನೆ ಕೇಳಿಬಿಟ್ರು ಕೌನ್ಸಿಲ್ನಲ್ಲಿ, ಈ ಜಮೀನಿಗೆ ಯಾರ್ಯಾರು ಮೊದಲೇ ಅರ್ಜಿ ಯಾರು ಹಾಕಿದ್ರು, ಇವ್ರಿಗೆ ಹೆಂಗೆ ಕೊಟ್ರಿ ಅಂತ. ನಮ್ಮವರೇ. ಅದಾದಮೇಲೆ ಅದು ಪ್ರಶ್ನೆ ಬಂತು. ಅಲ್ಲಿ ಇವರು ಬಾಲಗಂಗಾಧರ ಸ್ವಾಮಿಗಳು ಮೊದಲೇ ಅರ್ಜಿ ಹಾಕಿದ್ರು, ಆದರೆ ಅವ್ರಿಗೆ 16 ಎಕರೆ ಆಗಿತ್ತು. ಅದು ಬಿಲ್ಡಿಂಗ್ ಕಟ್ಟಿರಲ್ಲ, ಅವ್ರು ಈಗ ಕಟ್ಟಿದ್ದಾರೆ. ಅದರಿಂದ ಇದು ಖಾಲಿ ಅಂತ ಅಲಾಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದ್ರ ಮೇಲೆ ಕೇಸ್ ನಡೀತು, ಬೇಕಾದಷ್ಟು ಹೊಡೆದಾಟಗಳಾಯಿತು, ಪೊಲೀಸ್ ಪ್ರೊಟೆಕ್ಷನ್ಸ್ ಆಯಿತು. ಆದರೆ ದೊಡ್ಡ ಸ್ವಾಮಿಗಳು, ಬಾಲಗಂಗಾಧರ ಸ್ವಾಮಿಗಳು ಅವರೇ ಬಂದು ಇಲ್ಲಿ, ಶಿವಕುಮಾರ ಸ್ವಾಮಿಗಳು ಅವರು ಯಡಿಯೂರಪ್ಪನವರೆಲ್ಲ ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡುವಾಗ ಬಾಲಗಂಗಾಧರ ಸ್ವಾಮಿಗಳು ಅವರ ಜನಾಂಗದವ್ರಿಗೆಲ್ಲ ಹೇಳಿದರು, ಯಾರೂ ಸಹ ಪುಟ್ಟಸ್ವಾಮಿಗೆ ತೊಂದರೆ ಕೊಡಬಾರ್ದು. ಒಬ್ಬ ಪುಟ್ಟಸ್ವಾಮಿ ಜನಾಂಗಕ್ಕೆ ಉದ್ಧಾರಕ್ಕೋಸ್ಕರ ತ್ಯಾಗ ಮಾಡ್ತಾಯಿದ್ದಾನೆ, ಅಂಥವನು ನನ್ನ ಪಕ್ಕದಲ್ಲಿ ಇರಬೇಕು, ಅವನು ನಮ್ಮ ಮಠದ ಪಕ್ಕದಲ್ಲಿ ಇರಬೇಕು, ಅದನ್ನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ರು. ಅದು ಇವತ್ತಿಲ್ಲ ಅವರು. ಆದರೂ ನಾನು ಇವತ್ತೂ ಅವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಅವರು ಹೇಳದೇ ಇದ್ದಿದ್ರೆ ಇವತ್ತು ಈ ಜಾಗ ಉಳಿತಾ ಇರಲಿಲ್ಲ. ಹೇಳೋದ್ರಿಂದ ಈ ಜನಗಳೆಲ್ಲ ಅವತ್ತು ಸುಮ್ಮನೆ ಆದರು. ಅದರಿಂದ ಈ ಜಾಗ ಸಿಕ್ತು. ಈಗ ಇದನ್ನೆಲ್ಲ ಕಟ್ಟಿದ್ದೀನಿ ಇವಾಗ. ಆದರೆ ದೇವರ ಕೃಪೆಯಿಂದ ನಾನು ಎಲ್ಲಿದ್ರೂ ಸಹ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡ್ತಕ್ಕಂಥವನು. ನನ್ನ ಸ್ವಾರ್ಥಕ್ಕೋಸ್ಕರ ಆಗಲಿಲ್ಲ. ನಾನು ಅವತ್ತು ನನ್ನ ಸಂಸಾರ ಕಂಪ್ಲೀಟ್, ಮನೆ ಮಠ ಎಲ್ಲನೂ ಬಿಟ್ಟು ಬಂದೆ ಅವತ್ತೇ. ಇವತ್ತಿನವರೆಗೂ ಆ ಕಡೆ ತಿರುಗಿ ನೋಡಿಲ್ಲ, ಮುಂದೆನೂ ಹೋಗೋದಿಲ್ಲ. ನಾನು ಒಂದು ಮನೆ ಇತ್ತು, ಮನೆ ಮಾರಿಬಿಟ್ಟು ಅದರಲ್ಲಿ ಬಂದಂಥ ದುಡ್ಡನ್ನು ಮಕ್ಳಿಗೆ ಒಂದೊಂದು ಶೇರ್ ಕೊಟ್ಬಿಟ್ಟು ನಾನೊಂದು ಶೇರ್ ತೊಗೊಂಡೆ. ತೊಗೊಂಡು ಆ ಶೇರ್ ದುಡ್ಡಿನಲ್ಲಿ ಸುಮಾರು ಇದುವರೆಗೆ 1 ವರ್ಷದಲ್ಲಿ 1 ಕೋಟಿ ರೂಪಾಯಿ ಹಾಕಿದ್ದೀನಿ. ಈಗ ಮಠ ನಡೀತಾ ಇರಬೇಕಾಗಿದ್ದರೆ ನಮ್ಮ ಮಠದಿಂದ ಕಲೆಕ್ಟ್ ಮಾಡ್ತೀವಲ್ಲ, 1 ರೂಪಾಯಿನ ನಾನು ತೊಗೊಳ್ಳೋದಿಲ್ಲ ಜನಗಳಿಂದ. ನನ್ನ ಒಂದೇ ಮನೆ ಇರೋದು, ಒಂದು ಮನೆಯಲ್ಲಿ ಒಂದು ಬಾಡಿಗೆ ನಾನು ತೊಗೊಳ್ತಾ ಇದ್ದೀನಿ. ಮಕ್ಕಳು ಕೊಡ್ತಾರೆ ಎಲ್ಲ, ನನ್ನ ಮಕ್ಕಳಿಂದ ಕಿತ್ಕೊಂಡು ನಾನು ತೊಗೊಳ್ತಾ ಇದ್ದೀನಿ. ಆ ಬಾಡಿಗೆ ನನ್ನ ಪೆನ್ಷನ್ ದುಡ್ಡಿನಲ್ಲಿ ಪ್ರತಿ ತಿಂಗಳು ಇವತ್ತು ನಾನು ಮಠನ ನಡೆಸ್ತಾ ಇದ್ದೀನಿ ಹೊರತು ನಮ್ಮ ಜನಾಂಗದಿಂದ ಮಠದಿಂದ ಬರ್ತಕ್ಕಂಥ 1 ರೂಪಾಯಿನ ತೊಗೊಳ್ಳೋದಿಲ್ಲ. ಪಾದ ಪೂಜೆಗೆ ಬಂದು ದುಡ್ಡನ್ನು ಇಲ್ಲಿ ಹಾಕ್ತೀವಿ. ಈ ಫಂಕ್ಷನ್ಗಳೇನಾದಾಗ ಅದು ಖರ್ಚು ಮಾಡ್ತೀನಿ ಹೊರತು ನನ್ನ ಯೋಗಕ್ಷೇಮಕ್ಕಾಗಲಿ, ನನ್ನ ಹೊಟ್ಟೆಪಾಡಿಗಾಗಲಿ ಅಥವಾ ಮಠದಲ್ಲಿ ಬರ್ತಕ್ಕಂಥ ಖರ್ಚಿಗಾಗಲಿ 1 ರೂಪಾಯಿನ ಖರ್ಚು ಮಾಡ್ತಾಯಿಲ್ಲ. ನಾನು ಸ್ವಂತ ಖರ್ಚಿಂದ ಮಾಡ್ತಾಯಿದ್ದೀನಿ. ನಾನು ಇಷ್ಟೆಲ್ಲ ಮಾಡಿ 1 ರೂಪಾಯಿನ ತಿಂದಲೇ ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡಿ ನನ್ನ ಸ್ವಂತದಿಂದ ಅಧಿಕಾರಕ್ಕೆ ಬಂದು ನನ್ನ ಸ್ವಂತಕ್ಕೋಸ್ಕರ ನಾನು ರಾಜಕೀಯವನ್ನು ಉಪಯೋಗ ಮಾಡಿದ್ದೀನಿ. ಜನಾಂಗಕ್ಕೋಸ್ಕರ ಇದನ್ನೆಲ್ಲ ನಾನು ಮಾಡ್ದೆ. ಯಡಿಯೂರಪ್ಪನವ್ರು ಹೇಳಿದ್ರು, ನಿನ್ನ ಸ್ವಂತ ಹೆಸರು ನಿನ್ನ ಇಂಡಿವಿಜುವಲ್ ಹೆಸರು ಕೊಡ್ತೀನಿ, ತಗೋ ಜಮೀನು ಅಂದರು. ನಾನು ಹೇಳಿದೆ, ಬೇಡಿ ಸರ್, ನಾನು ಸತ್ತ ಮೇಲೆ ನನ್ನ ಮಕ್ಕಳು ಕ್ಲೈಮ್ ಮಾಡ್ಬೋದು ಅದನ್ನು. ಆದರೆ ಜನಾಂಗಕ್ಕೆ ನಾನು ಪ್ರಾಪರ್ಟಿ ಸಂಸ್ಥೆ ಕಟ್ಟಬೇಕು, ಜನಾಂಗದ ಕೊಡಿ ಅಂತ ಹೇಳ್ಬಿಟ್ಟು ತುಂಬಿದ ಸಭೆಯಲ್ಲಿ ನಾನು ಕೇಳ್ಕೊಂಡೆ. ಆಗ ಯಡಿಯೂರಪ್ಪನವ್ರು ಆಯಿತು, ನಿನ್ನ ಸಂಘದ ಹೆಸರಿಗೆ ಕೊಡ್ತೀನಿ ಅಂದರು. ಆಗ ವಿಶ್ವಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ನ ಸ್ಥಾಪನೆ ಮಾಡಿ ತೊಗೊಂಡೆ. ನಾನು ಕೈಲಾದಷ್ಟು ಈಗ ಟ್ರಸ್ಟ್ ಮಾಡಿದ್ದೀನಿ. ಎಲ್ಲ ಒಳಪಂಗಡಗಳಲ್ಲೂ ಡೈರೆಕ್ಟರ್ ಇದ್ದಾರೆ, ಟ್ರಸ್ಟಿಗಳಿದ್ದಾರೆ. ಎಲ್ಲರೂ ಸೇರಿಸಿ ನಾನು ಟ್ರಸ್ಟ್ ಮಾಡಿದ್ದೀನಿ. ಕಾರಣ ಏನು ಅಂದರೆ, ನಮ್ಮಲ್ಲಿ ಒಗ್ಗಟ್ಟನ್ನು ಸ್ಥಾಪನೆ ಮಾಡಬೇಕು, ಸೌಹಾರ್ದತೆಯನ್ನು ಕಾಪಾಡಬೇಕು, ಮತ್ತು ಗಾಣಿಗರು ಅಂತಕ್ಕಂಥದ್ದು ಒಂದೇ, ಎಲ್ಲ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾನು ಸಂಘವನ್ನು ಸ್ಥಾಪನೆ ಮಾಡಿದೆ. ಅಖಿಲ ಕರ್ನಾಟಕ ಗಾಣಿಗರ ಸಂಘ ಸ್ಥಾಪನೆ ಮಾಡಿದ್ರು ನಾನೇ. ಅಲ್ಲಿಗೆ 30 ಲಕ್ಷ ರೂಪಾಯಿ ಕೊಟ್ಟು ಮುಳುಗೋಗಿತ್ತು ಸಂಘ. ರಾಜಕೀಯವಾಗಿ ಮುಳುಗೋಗಿದ್ದು ನಾನು ತಿರ್ಗಾ 2ನೇ ಸಾರಿ MLC ಆದಾಗ 30 ಲಕ್ಷ ರೂಪಾಯಿ ಕೊಟ್ಟು 50 ಲಕ್ಷ ರೂಪಾಯಿನ 2016ರಲ್ಲಿ ಶಾಂಕ್ಷನ್ ಮಾಡಿಸಿ ಈಗ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅಲ್ಲೂ ಮೊನ್ನೆ ಓಪನಿಂಗ್ ಆಯಿತು, ಅಲ್ಲೂ 30 ಲಕ್ಷ ರೂಪಾಯಿ ಕೊಟ್ಟೆ. ಅದನ್ನೂ ಸಂಘ ನಾನೇ ಮಾಡಿದೆ. ಕಾರಣ ಏನು ಅಂದರೆ, ನಮ್ಮಲ್ಲಿ ಒಗ್ಗಟ್ಟಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಈಗ ಸ್ವಲ್ಪ ಒಂದು 60% 70% ಬಂದಿದ್ದಾರೆ. ಮುಂದೆ ದಿವಸದಲ್ಲಿ ಒಳ್ಳೆಯದಾಗ್ಬೋದು. ಗಾಣಿಗರಲ್ಲಿ 99% ನನ್ನ ಪರವಾಗಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಕೇವಲ 1% ಅಲ್ಲ, 0.25% ಯಾರೋ ಒಂದು 5-6 ಜನ ಅಷ್ಟೇ
ಅವ್ರಿಗೆ ಯಾರೋ ಕೆಲವರು ಈ ಮಾಟಕ್ಕೆ ಬರದೇ ಇದ್ದಂಥವ್ರು ಮತ್ತು ಇಲ್ಲೇನು ನೋಡದೇ ಇರ್ತಕ್ಕಂಥವ್ರು ದುರಾದೃಷ್ಟವಶಾತ್ ಅವರು ಅಲ್ಲಿ ಇಲ್ಲಿ ಏನೋ ಯಾರ್ದೋ ಆಮಿಷಕ್ಕೆ ಒಳಗಾಗಿರ್ತಕ್ಕಂಥವ್ರು ಕೆಲವರು ಅದನ್ನು ಮಾಡ್ಬೋದೇ ಹೊರತು ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲ ಗಾಣಿಗರು ನನ್ನ ಪರವಾಗಿ ಭಾಳ ಒಳ್ಳೆಯ ಹೆಸರಿದೆ, ಒಳ್ಳೆಯ ಸಪೋರ್ಟ್ ನನಗೆ ಮಾಡ್ತಾಯಿದ್ದಾರೆ. ನಾನು ಅದನ್ನು ಖಂಡಿತ ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇವತ್ತು ನಾನು ಇಲ್ಲಿ ಬಂದ ಮೇಲೆ ಮೊದಲೇನು ಏನೋ ವಯಸ್ಸಾಗಿದೆ ಏನು ಮಾಡ್ತಾರೆ ಅಂತ ಒಂದು ಅಭಿಮಾನ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ನಾನು ಬಂದ ಮೇಲೆ ಬಂದ 2 ವರ್ಷದಲ್ಲಿ 3.25 ಕೋಟಿನ ಯಡಿಯೂರಪ್ಪ ಇದ್ದಾಗಲೇ ಸ್ಯಾಂಕ್ಷನ್ ಮಾಡಿಸಿ ನಾನು ಇಲ್ಲಿ ಮಠಕ್ಕೆ ಹೋಗ್ಬೇಕಾದ್ರೆ ನಂಗೆ ದುಡ್ಡು 3.25 ಕೋಟಿ ಸ್ಯಾಂಕ್ಷನ್ ಮಾಡಿಕೊಡಿ ಅಂತೇಳಿ ಯಡಿಯೂರಪ್ಪನವ್ರಿಗೆ ಹೇಳಿ ಸ್ಯಾಂಕ್ಷನ್ ಮಾಡಿಸಿ 2022ರಲ್ಲಿ ಸುತ್ತ ಕಾಂಪೌಂಡ್ ಹಾಕ್ಸಿದ್ದೀನಿ. 8 ಎಕರೆ ಕಾಂಪೌಂಡ್ ಹಾಕ್ಸೋದು ಸುಲಭ ಅಲ್ಲ. ಮತ್ತು ಇನ್ನೂ ಒಂದು ಇಲ್ಲಿ ಸ್ಕೂಲ್ ಕಟ್ಟಿದ್ದೀನಿ ಇವಾಗ. ಆಮೇಲೆ ಇನ್ನೂ 6 ರೂಮನ್ನು ಸರ್ಕಾರದ ದುಡ್ಡಿನಲ್ಲಿ ಇನ್ನೂ 6 ರೂಮನ್ನು ದೇಣಿಗೆಯಿಂದ ಕೆಲವರು ಕೊಟ್ಟರು. ನಾನು 30 ಲಕ್ಷ ಹಾಕಿದೆ ನಮ್ಮ ಜಮೀನು ಮಾರಿದ್ರಲ್ಲಿ. ಅವೆಲ್ಲ ಮಾಡಿ ಜಮೀನು ಕಟ್ಟಿದ್ದೀನಿ 2 ವರ್ಷದಲ್ಲಿ. ಈ ಕ್ಷೇತ್ರ ಈಗ ನಮ್ಮ ಜನಾಂಗದವರೆಲ್ಲ ಬಂದು ನೋಡಿದ ಮೇಲೆ ನಾವೆಲ್ಲ ತಪ್ಪು ಅಭಿಪ್ರಾಯದಲ್ಲಿದ್ದೋ, ಕೆಲವ್ರು ಯಾರ್ಯಾರು ಏನೋ ತಿಳ್ಕೊಂಡಿದ್ರು ಹೇಳಿಕೆ ಮಾತನ್ನು ತಪ್ಪು ಅಭಿಪ್ರಾಯದಲ್ಲಿದ್ದೋ ಇಷ್ಟೊಂದು ಪಾಪ 2 ವರ್ಷದಲ್ಲಿ ಮಾಡಿದಾರೆಲ್ಲ ಮನುಷ್ಯ ಅಂದ್ಬಿಟ್ಟು ಈಗ ಸಂತೋಷ ಪಡ್ತಾ ಇದ್ದಾರೆ. ಮತ್ತು ನಾನು ಸಹ ಅವ್ರಿಗೆಲ್ಲ ಚಿರಋಣಿಯಾಗಿದ್ದೇನೆ. ಈಗ ಅದರ ಪ್ರಯುಕ್ತನೇ 2ನೇ ಪೀಠಾರೋಹಣ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾಕೆ ನಾವೆಲ್ಲ ಬಿಲ್ಡಿಂಗ್ ಮಾಡ್ತಾಯಿದ್ದೆ, ದುಡ್ಡಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಆದರೆ ನಮ್ಮ ಟ್ರಸ್ಟಿಗಳೆಲ್ಲ ಸೇರಿ ಇಲ್ಲ ನಾವು ವಿಜೃಂಭಣೆಯಿಂದ ಮಾಡಬೇಕು, ಇದನ್ನು ಪ್ರತಿ ವರ್ಷ ಇನ್ಮೇಲೆ ಪೀಠಾರೋಹಣ ಏನಿದೆ 15/5/2022 ಆ ದಿನವನ್ನು ಗಾಣಿಗರ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಮುಖಂಡರು ಸೇರಿ ತೀರ್ಮಾನ ಮಾಡಿ 15ನೇ ತಾರೀಕು ಮೇನಲ್ಲಿ ಆಗಬೇಕಾಗಿದ್ದನ್ನು ಈಗ ಜನವರಿ 11ನೇ ತಾರೀಕು ಮಾಡ್ತಾಯಿದ್ದೀವಿ. ಇನ್ಮೇಲೆ ಪ್ರತಿ ವರ್ಷ 2015ನೇ ತಾರೀಕು ಮೇ ತಿಂಗಳು ಪ್ರತಿ ವರ್ಷ ಮಾಡ್ತೀವಿ. ಇನ್ನು ಮುಂದೆ ರಾಜಕೀಯವಾಗಿನ ಹೆಚ್ಚಾಗಿ ಸಾಮೂಹಿಕ ಲಗ್ನ ಮಾಡ್ತಕ್ಕಂಥದ್ದು, ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಮಾವೇಶವನ್ನು ಪ್ರತಿ ವರ್ಷ ನಾವು ಗಾಣಿಗರ ಹಬ್ಬವನ್ನಾಗಿ ಈ ಪೀಠಾರೋಹಣ ದಿವನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ ಮಾಡ್ತಾಯಿದ್ದೀವಿ. ನಾನು ನಿಗಮ ಮಂಡಳಿನ ಮಾಡ್ತಕ್ಕಂಥದ್ದಕ್ಕೆ ಪ್ಲ್ಯಾನಿಂಗ್ ಕಮಿಷನಲ್ಲಿದ್ದಾಗ ರೆಕಾರ್ಡ್ನಲ್ಲಿದೆ. ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೂ ನಾನು ಪ್ಲ್ಯಾನಿಂಗ್ ಕಮಿಷನಲ್ಲಿ ಬಡ್ಜೆಟ್ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಪಕ್ಕದಲ್ಲೇ ಕುಳಿತುಕೊಳ್ತಿದ್ದೆ. ಇವರು ಬೊಮ್ಮಾಯಿ ಇದ್ದಾಗಲೂ ನಾನು ಅಲ್ಲೇ ಕೂತ್ಕೊಳ್ತಿದ್ದೆ 3 ವರ್ಷವೂ ನಾನು ಇದು ಮೊದಲು ಇರಲಿಲ್ಲ. ಇದು ದೇವರಾಜ ಅರಸ್ನವರು ಹಿಂದುಳಿದ ವರ್ಗಗಳ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ. ಅಲ್ಲಿ ಹಿಂದುಳಿದ ವರ್ಗದ ಯುವಕರಿಗೆ ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿ ಆ ಸಂಘವನ್ನು ಮಾಡಿರ್ತಕ್ಕಂಥದ್ದು, ಸಂಸ್ಥೆ ಕಟ್ಟಿರ್ತಕ್ಕಂಥದ್ದು. ಅಲ್ಲಿ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಯುವಕರಿಗೆ ಕೊಡ್ತಕ್ಕಂಥದ್ದಕ್ಕೆ ಪ್ರಾವಿಷನ್ ಇದೆ. ಪಟ್ಟಾಭಿಷೇಕ ಮಾಡ್ಕೊಳ್ಳೋ ದಿವಸ ಬತ್ತೀನಿ ಅಂತ ಹೇಳಿದರು. ಯಡಿಯೂರಪ್ಪನವ್ರು ಬಂದು 3:15 ಗಂಟೆಗೆ ಕೂತಿದ್ರು. ಅವತ್ತಿನ ದಿವಸ ನಮ್ಮವರೇ ಕಿತಾಪತಿ ಮಾಡಿ ಚೀಫ್ ಮಿನಿಸ್ಟರ್ ಬರ್ದಂಗೆ ಮಾಡಿ ಅದಕ್ಕೆ ಯಾವುದೋ ಇಲ್ಲದ ಸಲ್ಲದು ಮಾಡಿ ಕೋರ್ಟ್ನಲ್ಲಿ ಸ್ಟೇ ಅಂತ ಹೇಳ್ಬಿಟ್ಟು ಸ್ಟೇ ತಂದರು. ಅದನ್ನು ಚೀಫ್ ಮಿನಿಸ್ಟರ್ ಬರಲಿಲ್ಲ. ಅವತ್ತು ಚೀಫ್ ಮಿನಿಸ್ಟರ್ ಬಂದಿದ್ದರೆ ಏನೇ ಇದ್ದರೂ ಸಹ ಯಡಿಯೂರಪ್ಪ ಸಾಹೇಬ್ರಿಗೆ ಹೇಳಿ ನಾನು ದೀಕ್ಷೆ ತೊಗೊಂಡಿದ್ದೀನಿ, ನನ್ನ ನೆನಪಿಗಾಗಿ ಇವತ್ತು ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಅನೌನ್ಸ್ ಮಾಡೋದಲ್ಲ, ಅನೌನ್ಸ್ ಮಾಡಿಬಿಟ್ರೆ ಆಗಲಿಲ್ಲ. ಗೌರ್ಮೆಂಟ್ ಆರ್ಡ್ರ್ ಆಗಬೇಕು, ಆಮೇಲೆ MOU ಸೈನ್ ಆಗಬೇಕು, ಮೆಮೊರಾಂಡಮ್ ಆಫ್ ಆರ್ಟಿಕಲ್, ಇವೆಲ್ಲನೂ ಒಂದು ವಾರದಲ್ಲಿ ಮಾಡಿಸ್ತಕ್ಕಂಥ ಶಕ್ತಿ ನನಗಿತ್ತು. ಆದರೆ ನಮ್ಮವರೇ ಚೀಫ್ ಮಿನಿಸ್ಟರ್ ಬರೆದಾಗ ಅಡ್ಡ ಹಾಕಿ ಕೋರ್ಟ್ಗೆ ಹೋಗಿ ಸ್ಟೇ ತಂದು ನಾನು ಪಟ್ಟಾಭಿಷೇಕನೇ ಮಾಡ್ಕೋಬಾರ್ದು ಅಂತಕ್ಕಂಥ ವಿಧದಲ್ಲಿ ಯಾರೋ 4 ಜನ ಅವರೆಲ್ಲ ಇವರು ದುಡ್ಡು ಕೊಟ್ಟು ಕೆಲವರೆಲ್ಲ ಮಾಡಿಸಿ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಸೌಲಭ್ಯಗಳನ್ನು ಅವತ್ತು ಹಾಳು ಮಾಡಿದ್ರು. 2A ಎಷ್ಟು ಕಷ್ಟ ಅಂತಕ್ಕಂಥದ್ದು ನಮ್ಮ ಜನಾಂಗ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಆದರೆ ನಮ್ಮ ಗಾಣಿಗರಿಗೆ ಜಸ್ಟಿಸ್ ವೆಂಕಟಸ್ವಾಮಿ ಆ್ಯಂಡ್ ಚೆನ್ನಿಪ್ಪರೆಡ್ಡಿ ಕಮಿಷನ್ಸ್ನಲ್ಲಿ ಗಾಣಿಗರು ಅತ್ಯಂತ ಮುಂದುವರಿದ ಜನಾಂಗ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ನಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಗಾಣಿಗರ ಜನಾಂಗದ್ದೇ ಒಂದು ಅಂಕಿಅಂಶವನ್ನು ತಯಾರು ಮಾಡಿದ್ದೆ ನಾನು. ಆ ಅಂಕಿಅಂಶಗಳನ್ನು ಸರ್ಕಾರದ ಆದೇಶದಲ್ಲಿ ಲೆಕ್ಕದಲ್ಲಿ ನಾವಿರ್ತಕ್ಕಂಥದ್ದು 0.52% ಅಂತ ಹೇಳ್ಬಿಟ್ಟು. ಆದರೆ ನಾವು ಸರ್ವೆ ಮಾಡಿರೋ ಪ್ರಕಾರ 1.12 ಅಂತ ಇದೆ ಗಾಣಿಗರು. ಅಂದರೆ ಯಾಕೆ ಇದಕ್ಕೆ ಡಿಫ್ರೆನ್ಸ್ ಬಂದಿದೆ ಅಂದರೆ ಕೆಲವು ಗಾಣಿಗರು ಅಂತ ಬರೆಸ್ತಾನೆ ಇರಲಿಲ್ಲ. ಆಗ ಇವರು ಜ್ಯೋತಿನಗರ ವೈಶ್ಯ ಅಂತ ಬರ್ತಿದ್ರು. ಮಂಗಳೂರು ಗಾಣಿಗರು ಸೋಮವಂಶ ಕ್ಷತ್ರಿಯ ಅಂತ ಬರೆಸ್ತಿದ್ರು. ದೇವಗಾಣಿಗರು ಅವರೊಂದು ಹೆಸರನ್ನೇ ಬರೆಸ್ತಿದ್ರು. ಚೆಟ್ಟಿಯಾರ್ಸ್ ಅಂತ ಬರೆಸ್ಕೊಳ್ಳಿ, ಗಾಣಿಗ ಅಂತ ಹೆಸರೇ ಬರ್ತಿರಲಿಲ್ಲ. ಇದರಿಂದ ನಮ್ಮ ಗಾಣಿಗರ ಜನಾಂಗದ ಸಂಪೂರ್ಣವಾದಂಥ ಅಂಕಿಅಂಶಗಳು ಸರ್ಕಾರದ ಮುಂದೆ ಇರಲಿಲ್ಲ. ನಾನು ಸರ್ವೆ ಮಾಡಿದಾಗ, ಅಧ್ಯಕ್ಷನಾಗಿ ಸರ್ವೆ ಮಾಡಿಸಿದಾಗ 1.12 ಜನಾಂಗ ಸಂಖ್ಯೆ ಇದ್ದೀವಿ ಅಂತ ಬಂತು. ಅಂದರೆ 100% ಕಡಿಮೆ ಜನಸಂಖ್ಯೆನ ತೋರಿಸಿದ್ದಾರೆ ಇಲ್ಲಿ ಸರ್ಕಾರ ಲೆವೆಲ್ನಲ್ಲಿ.
ಇದು ಇನ್ನೂ ಆಮೇಲೆ 0.52 ಅಮನೂರು ಕಮಿಷನ್ಸು, ವೆಂಕಟಸ್ವಾಮಿ ಕಮಿಷನ್ಸು 0.42 ಅಂತ ತೋರಿಸಿದ್ದಾರೆ. ಅಂದರೆ ಇನ್ನೂ ರೆಡ್ಯೂಸ್ ಮಾಡಿದ್ರು. ಚಿನ್ನಪ್ಪ ರೆಡ್ಡಿ ಕಮಿಷನ್ಸು 0.40 ಅಂತ ತೋರಿಸಿದ್ದಾರೆ. ಅಂದರೆ ಇನ್ನೂ ರೆಡ್ಯೂಸ್ ಮಾಡ್ಕೊಂಡು ಬಂದು ನಮ್ಮ ಜನಸಂಖ್ಯೆನ. ಆದರೆ ನಾನು ಅವ್ರಿಗೆ ಕಮಿಷನ್ ಕೇಳಿದೆ, ನಾವೆಲ್ಲ ಮಕ್ಕಳಾಗಿಲ್ವ ನಮಗೆಲ್ಲ, ಎಲ್ಲರ ಜನಸಂಖ್ಯೆನೂ ಜಾಸ್ತಿ ಆಗಿದೆ, ನಮ್ಮ ಜನಸಂಖ್ಯೆ ಮಾತ್ರ ಕಡಿಮೆ ಮಾಡಿದ್ದೀರಾ ಹೇಗೆ ಅಂತೇಳ್ಬಿಟ್ಟು ಹಲವಾರು ಅಂಕಿಅಂಶಗಳನ್ನು ಸೇರಿಸಿ ಮತ್ತು ಸರ್ಕಾರದಲ್ಲಿ ನಮ್ಮ ಪ್ರಾತಿನಿಧ್ಯ ಏನಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ದೊಡ್ಡ ರಿಪೋರ್ಟನ್ನು ಮಾಡಿ ನಮ್ಮ ಗಾಣಿಗ ಜನಾಂಗದ್ದು ನಮ್ಮಂಗೆ 33 ಹಿಂದುಳಿದ ವರ್ಗಗಳನ್ನು ಕೈಬಿಟ್ಟಿದ್ದು ಚಿನ್ನಪ್ಪ ರೆಡ್ಡಿ ಆ್ಯಂಡ್ ವೆಂಕಟಸ್ವಾಮಿ ಕಮಿಷನ್ನು ತಪ್ಪು ಅಂಕಿಅಂಶಗಳ ಮೂಲಕ ಅದನ್ನೆಲ್ಲ ಕ್ರೋಢೀಕರಿಸಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಚಿನ್ನಪ್ಪ ರೆಡ್ಡಿ ಆಯೋಗದ ಗಲಾಟೆಯಾಗಿ ಚಿನ್ನಪ್ಪ ರೆಡ್ಡಿ ಆಯೋಗದ ಮಾಡಿಫಿಕೇಷನ್ಸ್ ಸತ್ಯ ಆರ್ಡರ್ ಮಾಡಬೇಕು ಅಂತೇಳಿ ಒಂದು ಹೈ ಪವರ್ ಕಮಿಟಿಯನ್ನು ಮಾಡಿದ್ರು. ಅಲ್ಲಿ JC ಲಿನ್ ಅವರು ಸೆಕ್ರೆಟರಿ ಆಗಿದ್ದರು, ಚೀಫ್ ಮಿನಿಸ್ಟ್ರು ಮೌಲಿ ಅವರಿದ್ದರು. ಆ ಕಮಿಟಿಗೆ ನಾನು ಒಂದು ಇದನ್ನು ಮೆಮೊರಾಂಡಮ್ನ ಸಬ್ಮಿಟ್ ಮಾಡಿದೆ. ನಮ್ಮ ಗಾಣಿಗರ ಸ್ಥಿತಿಗತಿ ಏನಿದೆ, ಅಂಕಿಅಂಶಗಳೇನಿದೆ, ನಮ್ಮನ್ನು 2Aಗೆ ಸೇರಿಸಬೇಕು ಹಿಂದುಳಿದ ವರ್ಗಕ್ಕೆ ಅಂತ ಕೊಟ್ಟಿದ್ದೆ. ಮತ್ತು ಇನ್ನೂ 33 ಜೊತೆನ ಸೇರಿಸಿ ಕಳಿಸಿದ್ದೆ. ಅದನ್ನು ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದರು. ಲಾ ಡಿಪಾರ್ಟ್ಮೆಂಟ್ನಲ್ಲಿ ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದರು. ಪುಟ್ಟಸ್ವಾಮಿಯವರು ಕಳಿಸಿರ್ತಕ್ಕಂಥದ್ದು ಅಂಕಿಅಂಶಗಳಿದೆ, ಕೋರ್ಟ್ಗೆ ಹೋದ್ರೂ ಯಾರೇ ಆಗಲಿ ಕೋರ್ಟ್ಗೆ ಹೋದ್ರೂ ನಿಲ್ಲುತ್ತೆ, ಇದನ್ನು ಮಾಡ್ಬೋದು ಅಂತ. ಆಗ ವೀರಪ್ಪ ಮೊಯ್ಲಿ ಅವರು ಈಗಲೂ ಬದುಕಿದ್ದಾರೆ, ನಮ್ಮ ಸಮಾವೇಶಕ್ಕೆ ಬರ್ತಾರೆ, ಬನ್ನಿ. ಅವರು ನನ್ನನ್ನು ಆ ಸಮಿತಿಗೆ ಆಸ್ ಎ ಇನ್ವೈಟಿಯಾಗಿ ಕರೆದು ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಮತ್ತು ಈ ನಾನು ಕಳಿಸಿರೋ ಮೆಮೊರಾಂಡಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂದರು. ಆಗ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಚಿನ್ನಪ್ಪ ರೆಡ್ಡಿ ಇದನ್ನು ಹಿಂದೆ ಇದೆ ಹೆಗಡೆಯವರು ಮಾಡಿದ್ರಲ್ಲ 96-86ರಲ್ಲಿ 90% ಬ್ಯಾಕ್ವರ್ಡ್ ಕ್ಲಾಸ್ ಅದನ್ನೆಲ್ಲ ತೆಗಿಬೇಕು ಅಂದೆ. ಆಗ ಜಯರಾಮ್ ಅಂತಿದ್ದವರು ಒಕ್ಲೂರು ಲಿಂಗಾಯತರನ್ನು ತೆಗೆದರೆ ರಕ್ತದ ಕೋಡಿ ಹರಿತದೆ ಅಂದರು. ಆಗ ನಾನು ಯಾಕಪ್ಪ ರಕ್ತದ ಕೋಡಿ ಹರಿತದೆ, ನಮ್ಗೆ ಇಂತಿಂತ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇಟ್ಟೆ. ಆಗ ಅದೇ ಜಯರಾಮು ಪುಟ್ಟಸ್ವಾಮಿ ಅವ್ರು ಹೇಳೋದು ಕರೆಕ್ಟಾಗಿದೆ ಸರ್, ಅವ್ರು ಹೇಳ್ದಂಗೆ ಮಾಡ್ಬೋದು ಅಂದರು. ಆಗ ಲಿನ್ನ ಅವ್ರು ಹೇಳಿದ್ಮೇಲೆ ಕ್ಯಾಟಗರಿ 1, 2A ಈ ಥರ ಮಾಡಿದ್ರು. ಕ್ಯಾಟಗರಿ 1ನಲ್ಲಿ 91 ಜಾತಿಗಳಿದ್ರೂ 4% ಜನಸಂಖ್ಯೆ ಅಷ್ಟೇ ಇರೋದು. ಆ 4%ಗೆ ಅತ್ಯಂತ ಮೋಸ್ಟ್ ಬ್ಯಾಕ್ವರ್ಡ್ಗೆ 1:4 ರಿಸರ್ವೇಷನ್ ಮಾಡೋದು ನಾವೇ ಮಾಡ್ತಾಯಿದ್ದನ್ನು, ನಾನು ವೀರಪ್ಪ ಮೊಯ್ಲಿ ಅವರು. 2Aಗೆ 20% ಜನಸಂಖ್ಯೆ ಇದ್ದಾರೆ, 15% ರಿಸರ್ವೇಷನ್ ಕೊಟ್ಟು 1:0.75 ಮಾಡಿದ್ರು. ಈಗ ಅದಾದ ಮೇಲೆ ನಮ್ಮವರು ಬೇಕಾದಷ್ಟು ಜನ ಇಂಜಿನಿಯರ್ಸು ಡಾಕ್ಟರ್ಸು ಎಲ್ಲ ಆಗಿದ್ದಾರೆ ಇವಾಗ 2Aನಲ್ಲಿ. ದುರಾದೃಷ್ಟ ನಮ್ಮಲ್ಲಿ ನಮ್ಮ ಜ್ಯೋತಿ ಪಣದವೇ ಕೆಲವು ಯುವಕರಿಗೆ ಅವರ ತಲೆ ಮೇಲೆ ಅವರೇ ಕಲ್ಲು ಹಾಕೊಳ್ತಾ ಇದ್ದಾರೆ, ಅವ್ರ ಮಕ್ಕಳ ತಲೆ ಮೇಲೆ ಅವರೇ ಕಲ್ಲು ಹಾಕ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಸಹ ಅವ್ರು ಹೇಳಿದ್ರು ಕಮಿಷನ್ ನಾನು ಹೇಳೋದ್ರ ಜೊತೆ ಕಮಿಷನ್ ಹೇಳಿದ್ರು ಇನ್ನೂ ಅವ್ರಿಗೆ ಅರಿವೇ ಆಗಲಿಲ್ಲ 2A ಬಗ್ಗೆ. ಈಗಲೂ ನಾನು ಅವ್ರಿಗೆ ನಮ್ಮ ಯುವಕರಿಗೆಲ್ಲ ಹೇಳ್ತೀನಿ, ಬಂದು ಬೇಕಾದ್ರೆ ನನ್ನ ಹತ್ರ ಕೇಳಲಿ ಏನು ನಮ್ಮ ಸ್ಥಿತಿಗತಿಗಳು ಏನು, ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ ನನ್ನ ಕೈಲಾದದ್ದನ್ನು ನಾನು 50 ವರ್ಷ ಈ ಜನಾಂಗಕ್ಕೋಸ್ಕರ ಹಿಂದುಳಿದವ್ರಿಗೋಸ್ಕರ ಫೈಟ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರಿಗೆ ತಿಳಿವಳಿಕೆ ಹೇಳೋಕ್ಕೆ ತಯಾರಾಗಿದ್ದೀನಿ. ಮತ್ತು ಎಲ್ಲ ಸಂಘಗಳು ಅಖಿಲ ಕರ್ನಾಟಕ ಗಾಣಿಗರ ಸಂಘ ಮಾಡಿರ್ತಕ್ಕಂಥದ್ದು ಎಲ್ಲ ಒಳಪಂಗಡಗಳು ಸೇರಿ ಏಕಾಂಗಿಯಾಗಿ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡಬೇಕು ನಮ್ಮ ಹಕ್ಕುಗಳಿಗೋಸ್ಕರ ಅಂತ ಮಾಡಿರ್ತಕ್ಕಂಥದ್ದು ನಾನು 1993-94ರಲ್ಲಿ ಅಧ್ಯಕ್ಷನಾಗಿದ್ದೆ, ಸಮ್ಮೇಳನ ಮಾಡಿದ್ದೀನಿ, ಎಲ್ಲ ಮಾಡಿದೆ. ಈಗ ನೀವು 16 ಸಂಘಗಳನ್ನು ಮಾಡ್ಕೊಂಡು ಹೋದರೆ ನಮ್ಮ ಮೇಲೆ ಒಡಕು ಬರ್ತದೆ. ಆ ಒಡಕ್ಕೆ ಬಂದಾಗ ಇರೋದೇ ಒಂದು ಕಡಿಮೆ ಜನಸಂಖ್ಯೆ, ನಾವು ಒಂದು 0.5% 1% ಇದ್ದೀವಿ. ಅದರಲ್ಲೂ ಒಡಕ್ಕೆ ಬಂದರೆ ನಮಗೆ ಸಿಗಬೇಕಾದಂಥ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ. ಆದ್ದರಿಂದ ಈಗಲೂ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ, ಆ ಯುವಕರೆಲ್ಲ ಸ್ವಲ್ಪ ದಯಮಾಡಿ ಅವ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಅವರೆಲ್ಲ ಈ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಬಿಟ್ಟು ಬಂದು AKGS ಮೂಲಕ ಅಲ್ಲೇ ಫೈಟ್ ಮಾಡಲಿ. AKGS ಮೂಲಕ ಸರ್ಕಾರಕ್ಕೆ ಏನಾಗಬೇಕು ಅಲ್ಲಿಂದ ಫೈಟ್ ಮಾಡಲಿ, ಮತ್ತು ನಮ್ಮಿಂದಲೂ ಏನಾಗಬೇಕು ಸಹಾಯ ತೊಗೊಳ್ಳಿ. ಅದರಿಂದ ಎಲ್ಲ ಒಗ್ಗಟ್ಟಾಗಿ ಬಂದರೆ ಅವ್ರಿಗೆ ಬೇಕಾದ ತಿಳುವಳಿಕೆ ಹೇಳ್ಬೋದೇ ಹೊರತು, ಆದರೆ ಬೇರೆ ಬೇರೆ ವಿಚಾರಗಳಿಗೆ ಅವರು ಮನಸೋತಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ದೇವರೇ ಕಾಪಾಡಬೇಕು ಅದನ್ನು, ಈ ಜಾತಿನ. ಅದಕ್ಕೋಸ್ಕರ ಅಯ್ಯೋ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ನನ್ನ ಸ್ವಂತಕ್ಕೇ ನನಗೆ ಕಣ್ಣಲ್ಲಿ ನೀರು ತೆಗೆಸ್ಬಿಟ್ರು. ನಾನು ಈ ಜನಾಂಗಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ. ಜನಾಂಗಕ್ಕೋಸ್ಕರ ತ್ಯಾಗ ಮಾಡಿರೋನು ಯಾರು ಎಷ್ಟು ಜನ ಇದ್ದಾರೆ ಸ್ವಲ್ಪ ತೋರಿಸಿ ನನಗೆ. ಮಿನಿಸ್ಟ್ರ್ ಪದವಿನ ಬಿಟ್ಟು ರಾಜೀನಾಮೆ ಕೊಟ್ಟು ಮಕ್ಕಳು ಮರಿ ಎಲ್ಲ ಬಿಟ್ಟು ಕಾಡಿನಲ್ಲಿ ಬಂದು ಅನ್ನ ತಿನ್ಕೊಂಡು ಇದ್ದರೆ ಊಟ ಮಾಡ್ತೀನಿ, ಇಲ್ಲದೇ ಇದ್ದರೆ ಹಸ್ಕೊಂಡು ಮಲ್ಕೊಳ್ತೀನಿ ಸಾಯಂಕಾಲದೊತ್ತು. ಇಲ್ಲಿ ಇಷ್ಟೊಂದು ಪ್ರಾಪರ್ಟಿ ಮಾಡಬೇಕಾದ್ರೆ ಸುಲಭನ? 8 ಎಕರೆ ಜಮೀನಲ್ಲಿ 8 ಕುಂಟೆ ಜಮೀನು ತೊಗೊಳ್ಳಿ ಯಾರಾದರೂ ಹೋಗಿ ಸಂಘದವ್ರು ಇಲ್ಲಿ ಸುತ್ತಮುತ್ತ. ನಾನು ಮಾಡಿದಂಥ ನಿಸ್ವಾರ್ಥ ಸೇವೆ, ನನ್ನ ಪ್ರಾಣಗಳನ್ನು ಒತ್ತೆ ಇಟ್ಟು ಯಡಿಯೂರಪ್ಪನವರು ಮಾಡೋದಕ್ಕೆ ಉದಾರ ಮನಸ್ಸಿರ್ತಕ್ಕಂಥ ಯಡಿಯೂರಪ್ಪನವರು ಕೇಳಿದ ತಕ್ಷಣ ನನ್ನ ನಿಸ್ವಾರ್ಥ ಸೇವೆಗೋಸ್ಕರ ನಿಸ್ವಾರ್ಥವಾಗಿ ಅವನು ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಅವ್ರು 8 ಎಕರೆ ಜಮೀನು ಕೊಟ್ಟರು. ಅದಕ್ಕೋಸ್ಕರ ನಾನು ಯಡಿಯೂರಪ್ಪನವ್ರ ಫೋಟೋ ಹಾಕಿದ್ದೀನಿ.
ಏಕೆಂದರೆ ಅವ್ರು ಕೊಟ್ಟದ್ದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಜನಾಂಗಕ್ಕೆ. ಇದು ಉತ್ತರ ಅನುಕೂಲ ಆಗೋದಕ್ಕೆ ಬೇಕಾದಷ್ಟು ಜಾಗ ಮಾಡಿಬಿಟ್ಟಿದ್ದೀನಿ. ಒಂದು ಕಡೆಯಿಂದ ಡೆವಲಪ್ ಮಾಡ್ಕೊಂಬರ್ತಾಯಿದ್ದೀನಿ, ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಅದರಿಂದ ಈ 2Aನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಇರೋದನ್ನು ಬೇರೆಯವ್ರು ತೊಗೊಳ್ಳಿ ಅಂತ ಅಂದರೆ ಇವ್ರ ಮಕ್ಕಳಿಗೆ ಏನಾಗ್ತದೆ? ನಾಳೆ ದಿನ 10 ಹಣ್ಣಿರ್ತದಪ್ಪ, 50 ಜನ ಅಂದರೆ 10 ಹಣ್ಣು ಹಂಚೋಕ್ಕಾಗತ್ತಾ? 10 ಹಣ್ಣೇ ಸಿಗೋದಿಲ್ಲ ನಿಮಗೆ. ಅದರಿಂದ ಇರೋ ನಾವು ಸಣ್ಣ ಜನಸಂಖ್ಯೆಗೆ ನಿಮಗೆ ಸಿಗ್ತಾ ಇರೋವಂಥ ಅನುಕೂಲನ ಬೇರೆಯವ್ರು ತೊಗೊಳ್ಳಿ ಅಂತ ಹೇಳಿದ್ರೆ ಆಗ ಅವರು ನಿಮಗೇನು ಸಿಗ್ತದೆ, ನಿಮ್ಮ ಮಕ್ಕಳಿಗೇನು ಸಿಗ್ತದೆ? ಅದರಿಂದ ದಯಮಾಡಿ ಆ ಯುವಕರು ಇದನ್ನೆಲ್ಲ ಕೈಬಿಟ್ಟು ನಮಗೆ ಸಿಕ್ಕಿರ್ತಕ್ಕಂಥ 2Aನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಬೇರೆ ಸಂಘ ಸಂಸ್ಥೆಗಳನ್ನೆಲ್ಲ ಬಿಟ್ಟು ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಮೂಲಕ ಮತ್ತು ನಮ್ಮ ಮಠದ ಮೂಲಕ ಏಕತೆಗೆ, ಜನಾಂಗದ ಅಭಿವೃದ್ಧಿಗೆ ಹೋರಾಟ ಮಾಡೋದಕ್ಕೆ ಕೈ ಜೋಡಿಸ್ತೀವಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ.